ನಮ್ಮ ಕೃಷ್ಣ ಬೈರೇಗೌಡರು ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆಲಸ ಇದೆ, ಹೋಗ್ಬೇಕು ಅಂತ ಹೇಳಿ ತುರ್ತಾಗಿದ್ದಾರೆ. ಆದ್ರೆ ಇವತ್ತು ಈ ಸಂದರ್ಭದಲ್ಲಿ ನಾವು ಕೃಷ್ಣ ಬೈರೇಗೌಡರ ಇನ್ನೊಂದು ಇದನ್ನ ನೀವು ನೋಡಿಲ್ಲ. ಇವತ್ತು ಇಡೀ ಭಾರತ ದೇಶದ GST ಕಮಿಟಿ ಮಾಡಿದಾರಲ್ಲ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ, ಆ ಕಮಿಟಿಗೆ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸ್ತಕ್ಕಂಥ ಏಕಮಾತ್ರ ಸದಸ್ಯರು ಕೃಷ್ಣ ಬೈರೇಗೌಡರಂಗ ಅವರೇ ಅಂತ ತಿಳ್ಕೋಬೇಡಿ. ಆ ಸಮಿತಿನಲ್ಲಿ ರಚನೆ ಹೋಗಿ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ಪಾಲನ್ನ, ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂತ ತೆರಿಗೆಯನ್ನು ತರ್ತಕ್ಕಂಥದ್ರ ಜವಾಬ್ದಾರಿಯನ್ನು ಹೊತ್ತು ಆ ಸಮಿತಿಯಲ್ಲಿ ಭಾಗವಹಿಸ್ತಕ್ಕಂಥ ಜವಾಬ್ದಾರಿಯುತವಾದಂತ ಅವರು ಕೃಷ್ಣ ಬೈರೇಗೌಡರು. ಅಂತ ಒಬ್ಬ ನಾಯಕರನ್ನು ನೀವು ಇವತ್ತು ಕರ್ಕ ಬಂದಿದ್ದೀರಿ. ಇಡೀ ಸಂಪುಟದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಹೊಂದಿರತಕ್ಕಂಥ ಇವತ್ತು ನೀವೆಲ್ಲ ಇರ್ಬಹುದು. ನಾನು ಜಿಲ್ಲಾ NSC ಅಧ್ಯಕ್ಷ ಆಗಿ ನಾನು ಮೊದಲು ಮೂಲ ಕಾಂಗ್ರೆಸ್, ನಾನು ಕಾಂಗ್ರೆಸ್ನಲ್ಲಿದ್ದು 3 ವರ್ಷಗಳ ಕಾಲ ಜಿಲ್ಲಾ NSC ಅಧ್ಯಕ್ಷ ಆಗಿ ಸ್ವಲ್ಪ ಕಾಲ ಯುವ ಕಾಂಗ್ರೆಸ್ಸಿನ ಇನ್ಚಾರ್ಜ್ ಅಧ್ಯಕ್ಷನೂ ಆಗಿ ನಾನು ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿ ಕಾರಣಾಂತರದಿಂದ ಈ ಜಿಲ್ಲೆಯ ರಾಜಕಾರಣದ ಹಿನ್ನೆಲೆಯಲ್ಲಿ ನಾವು ಪಕ್ಷವನ್ನು ಬಿಟ್ಟು ಹೋಗ್ಬೇಕಾದಂತ ಸಂದರ್ಭ ಬಂತು. ಹೋಗಿ JDS ನಲ್ಲಿ ಗುರುತಿಸಿಕೊಂಡು ಒಂದು ಸಾರಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ಒಂದು ಸಾರಿ 14 ವೋಟ್ನಿಂದ ವಿಧಾನಸಭೆಯಲ್ಲಿ ಪರಾಜಿತನಾಗಿ, ಆಮೇಲೆ ಸತತವಾಗಿ 4 ಸಾರಿ ಗೆದ್ದು ಇವತ್ತು ವಿಧಾನಸಭೆಯಲ್ಲಿ ಇದ್ದೇನೆ ಅಂತ ನಿಮಗೆಲ್ಲ ಗೊತ್ತಿರಕ್ಕಿಲ್ಲ. ನೀವೆಲ್ಲ JDS ಜನ ಈಗ ಬಂದು ಭಾಷಣ ಮಾಡಿದ್ದೇನೆ ಅಂತ ತಿಳ್ಕೊಳ್ಳಿ. ನಾನು ಮೂಲ ಕಾಂಗ್ರೆಸ್, ಈಗೆಲ್ಲ ಕೆಲವು ಮೂಲ ಕಾಂಗ್ರೆಸ್ ಇದ್ದಾರಲ್ಲ ಅವರೆಲ್ಲ ನಮಗೆ ಮೂಲ ಕಾಂಗ್ರೆಸ್ನವರಿಗೆ ಅನ್ಯಾಯ ಆಗಿದೆ ಅಂತ. ನಾನು ಅದಕ್ಕಿಂತ ಮೂಲ, ನಾನು 1978ರಿಂದ 80 ಇಸ್ವಿಯಲ್ಲಿ ನಾನು ಮೂಲ ಕಾಂಗ್ರೆಸ್